2024 ಮುಗೀತು. ಇನ್ನೇನಿದ್ರು 2025ರ ದರ್ಬಾರು. ಈ ವರ್ಷ ರಾಜಕಾರಣದಲ್ಲಿ ಹಲವು ಮಹತ್ವದ ಘಟ್ಟಗಳಿದ್ವು. ಸರ್ಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಮತ್ತು ವಿಪಕ್ಷ ಬಿಜೆಪಿಯ ನಡುವೆ ಚುನಾವಣೆಯೂ ಸೇರಿದಂತೆ ಹಲವು ಬಗೆಯಲ್ಲಿ ರಾಜಕೀಯ ಕದನಗಳು ನಡೆದೇ ಇದ್ವು. ಕರ್ನಾಟಕದ ಪ್ರಮುಖ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರ ನಿರ್ಗಮನವೂ ಕೂಡ ಈ ತಿಂಗಳಲ್ಲಿ ಆಗೋಯ್ತು. ರಾಜ್ಯದಲ್ಲಿನ ಕೆಲವು ಪ್ರಮುಖ ವಿದ್ಯಮಾನಗಳ ಕಡೆಗೆ ಒಮ್ಮೆ ಹೊರಳಿ ನೋಡೋಣ. ಇದು ಇಡೀ ವರ್ಷದ ಎಲ್ಲಾ ಘಟನೆಗಳ ಸಮಗ್ರ ಪಟ್ಟಿ ಅಲ್ಲ, ದೊಡ್ಡ ಸಂಚಲನ ಕಾರಣವಾದಂತಹ ಕೆಲವು ಪ್ರಮುಖ ಬೆಳವಣಿಗೆಗಳ ಮೇಲಿನ ನೋಟ. ನಮಸ್ಕಾರ, ಇದು ಇಯರ್ ಎಂಡ್ ಸ್ಪೆಷಲ್ ಎಪಿಸೋಡ್. ನಾನು ಪೂಜಾ ಹಿರೇಗೌಡರ್. ಮೂಡಾ ಪ್ರಕರಣ, ಸಿದ್ದರಾಮಯ್ಯ ಬೆನ್ನು ಬಿದ್ದ ಇಡಿ. ಮೂಡಾ ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಅಸ್ತ್ರವಾಗಿ ಬಿಜೆಪಿಗೆ ಒಂದಿಷ್ಟು ಕಾಲ ಸಿಕ್ತು. ಮೂಡಾದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ 14 ನಿವೇಶನಗಳು ಹಂಚಿಕೆ ಆಗಿರುವಂತಹ ಪ್ರಕರಣ ಹಗರಣ ಅನ್ನುವಂತಹ ಸ್ವರೂಪವನ್ನು ಪಡೆದುಕೊಂಡಿದ್ದು ರಾಜಕೀಯದಲ್ಲಿ ಸದ್ದು ಮಾಡಿತು. ತಮ್ಮ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕಳಂಕ ಅಂಟಿಸಿಕೊಳ್ಳದೇ ಇರುವಂತಹ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಒಂದು ಪ್ರಕರಣವನ್ನು ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಬಹಳ ಹುಮ್ಮಸ್ಸಿನಿಂದಲೇ ಮುಂದಾಗಿತ್ತು. ಆರೋಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡಿದಾಗ ಅದು ರಾಜಕೀಯ ಮತ್ತು ಕಾನೂನು ಸಂಘರ್ಷದ ಸಂಕೀರ್ಣ ಸನ್ನಿವೇಶಕ್ಕೆ ಎಡೆಮಾಡಿಕೊಟ್ಟ ಹಾಗಿತ್ತು. ಸಚಿವ ಸಂಪುಟದ ಸಲಹೆಯನ್ನು ಮೀರಿ ರಾಜ್ಯಪಾಲರು ತಮ್ಮ ಸ್ವವಿವೇಚನೆಯಿಂದ ಮುಖ್ಯಮಂತ್ರಿಯನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಅನುಮತಿಯನ್ನ ನೀಡಬಹುದಾ ಅನ್ನುವಂಥ ಪ್ರಶ್ನೆಯೂ ಎದ್ದಿತ್ತು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದಂತಹ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದಾಗ ಸಿಎಂ ಅವರು ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಒತ್ತಾಯ ಮಾಡಿತು. ಪಾದಯಾತ್ರೆಯನ್ನು ಕೂಡ ಅದು ನಡೆಸಿತು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಾನ್ಯಾಕೆ ರಾಜೀನಾಮೆ ನೀಡಲಿ ಅಂತ ಪ್ರಶ್ನೆ ಮಾಡಿದ್ರು. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ತಮ್ಮ ಪರಿಹಾರದ ಭಾಗವಾಗಿ ಹಂಚಿಕೆಯಾಗಿದ್ದಂತಹ ಎಲ್ಲ 14 ನಿವೇಶನಗಳನ್ನ ಮೂಡಾಗೆ ವಾಪಸ್ ನೀಡೋದಾಗಿ ಘೋಷಿಸಿ ಮೂಡಾಗೆ ಪತ್ರ ಬರೆದಿದ್ರು. ಮೂಡಾ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದ್ದು ಅವರು ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ಈ ಪ್ರಕರಣದಲ್ಲಿ ಇಡಿ ಕೂಡ ತನ್ನ ಎಫ್ಐಆರ್ ಅನ್ನು ದಾಖಲಿಸಿದೆ. ಪ್ರಕರಣದ ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಹೈಕೋರ್ಟ್ ಗಡುವನ್ನು ವಿಸ್ತರಿಸಿದ್ದು 2025ರ ಜನವರಿ 28ರವರೆಗೆ ವಿಸ್ತರಿಸಿ ಆದೇಶ ನೀಡಿದೆ. ತನ್ನ ತನಿಖೆ ಕುರಿತು ಇಡಿ ಲೋಕಾಯುಕ್ತಕ್ಕೆ ಒಂದು ಪತ್ರ ಬರೆದು ಆ ಪತ್ರದಲ್ಲಿ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಸೈಟ್ ವಿತರಣೆಯಲ್ಲಿ ಹಲವಾರು ಅಕ್ರಮಗಳು ನಡೆದಿವೆ ಅಂತ ಹೇಳಿ ಆ ಪತ್ರ ಕೆಲವು ಮಾಧ್ಯಮಗಳಿಗೆ ಸೋರಿಕೆಯಾಗಿದ್ದು ಕೂಡ ದೊಡ್ಡ ವಿವಾದ ಆಯಿತು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ, ಜೆಡಿಎಸ್ ಬಿಜೆಪಿಗೆ ತೀವ್ರ ಮುಖಭಂಗ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೆಯೇ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ನವೆಂಬರ್ 13ರಂದು ಮತದಾನ ನಡೆದು ನವೆಂಬರ್ 23ನೇ ತಾರೀಕು ಫಲಿತಾಂಶ ಪ್ರಕಟ ಆಯಿತು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಈ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಒಂದೊಂದು ಕ್ಷೇತ್ರವನ್ನು ಗೆದ್ಕೊಂಡು, ಆದರೆ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ನಿಜಕ್ಕೂ ಬಲಗೊಂಡಂತಾಯಿತು. ಸಂಡೂರಿನಲ್ಲಿ ಮಾತ್ರ ಈ ಮುಂಚೆ ಗೆದ್ದಿದ್ದ ಕಾಂಗ್ರೆಸ್ಗೆ ಚನ್ನಪಟ್ಟಣ, ಶಿಗ್ಗಾವಿ ಕ್ಷೇತ್ರಗಳು ಬೋನಸ್ ಆಗಿ ಸಿಕ್ಕಂತಾಯಿತು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಪುತ್ರ ನಿಖಿಲ್, ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಸೋಲೋದ್ರೊಂದಿಗೆ ಮಾಜಿ ಸಿಎಂಗಳಿಬ್ಬರೂ ಸೋಲಿನ ರುಚಿಯನ್ನ ನೋಡಬೇಕಾಯಿತು. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದ ಸಿಪಿ ಯೋಗೇಶ್ವರ್ ಗೆದ್ದು ಬೀಗಿದ್ರು. ಸಂಡೂರು ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಈ ತುಕಾರಾಂ ಕುಟುಂಬ ಯಶಸ್ವಿಯಾಗಿತ್ತು. ಹೀಗೆ 2 ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ಜನ ಪಾಠ ಕಲಿಸಿದ್ರೆ ಒಂದು ಕ್ಷೇತ್ರದಲ್ಲಿ ಬೆಂಬಲವಾಗಿ ನಿಂತಿದ್ರು. ಯಾವ ಗೆಲುವು ಕಾಂಗ್ರೆಸ್ ಪಾಲಿಗೆ ತೀರಾ ಅಗತ್ಯವಿತ್ತೋ ಆ ಗೆಲುವು ಅದಕ್ಕೆ ಸಿಕ್ಕಂತಾಗಿತ್ತು. ಇದರೊಂದಿಗೆ ಕಾಂಗ್ರೆಸ್ ತನ್ನ ವಿರುದ್ಧದ ಆಂತರಿಕ ಕಚ್ಚಾಟದ ಆರೋಪ ಮತ್ತು ಬಣ ರಾಜಕೀಯದ ಆರೋಪ ಎರಡಕ್ಕೂ ಖಡಕ್ ಉತ್ತರ ಕೊಟ್ಟಿತ್ತು. ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸು ಈ ಗೆಲುವಿನ ಮೂಲಕ ಹೆಚ್ಚಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸತತ ಅಪಪ್ರಚಾರಗಳನ್ನ ಮಾಡ್ತಾ ಬಂದ, ಅನಗತ್ಯ ಆರೋಪಗಳನ್ನ ಮಾಡ್ತಾ ಬಂದ, ಅದನ್ನೇ ತನ್ನ ಸಾಧನೆ ಅಂತ ಅಂದ್ಕೊಂಡಿದ್ದ ಬಿಜೆಪಿಗೆ ತೀವ್ರ ಮುಖಭಂಗ ಆಗಿತ್ತು. ಅದು ಬಳಸಿದ್ದಂತ ವಕ್ಫ್ ಆಸ್ತಿ ಅಪಪ್ರಚಾರದ ಅಸ್ತ್ರವಂತೂ ಛಿದ್ರವಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿ ಬೀಳುವುದಕ್ಕೆ ತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಗಿರಿಯನ್ನ ಬಳಸಿದ್ದ ವಿಜಯೇಂದ್ರ ಚುನಾವಣೆ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆ ಕೊಡುವಾಗ ಮಹಾರಾಷ್ಟ್ರ ಗೆಲುವಿನ ಬಗ್ಗೆ ಪ್ರಸ್ತಾಪ ಮಾಡೋದ್ರೊಂದಿಗೆ ಮಾತನ್ನ ಆರಂಭಿಸುವ ಸ್ಥಿತಿ ಬಂದಿತ್ತು. ಸಿದ್ದು ಸ್ವಾಭಿಮಾನೋತ್ಸವ, ಹಾಸನದಲ್ಲಿ ಕಾಂಗ್ರೆಸ್ ಆರ್ಭಟ, ಜೆಡಿಎಸ್ ಗಡಗಡ. ದೇವೇಗೌಡರ ತವರಿನಲ್ಲೇ ದಳಪತಿಗಳ ಕೋಟೆಯಲ್ಲೇ ಡಿಸೆಂಬರ್ 5ರಂದು ಕಾಂಗ್ರೆಸ್ ಸಮಾವೇಶ ನಡೆಯಿತು. ಜೆಡಿಎಸ್ನ ಜಂಘಾಬಲನೆ ಉಡುಗು ಹಾಗೆ ಸಿದ್ದರಾಮಯ್ಯ ಅವರು ಗುಡುಗಿದ್ರು. ಜೆಡಿಎಸ್ಗೆ ಮಾತ್ರ ಅಲ್ಲ, ಬಿಜೆಪಿ ವಿರುದ್ಧ ಕೂಡ ತೀವ್ರ ವಾಗ್ದಾಳಿ ಈ ಶಕ್ತಿ ಪ್ರದರ್ಶನ ಸಮಾವೇಶದಲ್ಲಿ ನಡೆಯಿತು. ಸಿದ್ದರಾಮಯ್ಯ ಅವರ ಜೊತೆಗೆ
ಬಂಡೆಯಾಗಿ ನಿಲ್ತೀನಿ ಅಂತ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ವಾಗ್ದಾನ ಮಾಡಿದ್ರು. ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿರೋದನ್ನ ನೋಡಿರಲಿಲ್ಲ ಅಂತ ಸಿದ್ದರಾಮಯ್ಯ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಹಾಸನದಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಗೆಲ್ತೀವಿ, ಅದಕ್ಕೆ ಮೊನ್ನೆ ರಾಜ್ಯದಲ್ಲಿ ನಡೆದಂತ ಉಪಚುನಾವಣೆನೇ ಸಾಕ್ಷಿ ಅಂತ ಹೇಳಿದ್ರು. ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಬಡವರ ವಿರೋಧಿಗಳು, ನಾವು ಬಡವರು, ಹಿಂದುಳಿದವರು ಹಾಗೆ ದಲಿತರ ಪರವಾಗಿದ್ದೀವಿ ಅಂತ ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯಿಂದ ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಈ ಅನ್ಯಾಯದ ಬಗ್ಗೆ ಯಾವತ್ತಾದ್ರೂ ಕೇಳಿದ್ದೀರಾ ಮಿಸ್ಟರ್ ದೇವೇಗೌಡ ಅಂತ ಪ್ರಶ್ನೆ ಮಾಡಿದ್ರು. ಕೇಂದ್ರ ಮಂತ್ರಿಯಾಗಿರುವಂತಹ ಕುಮಾರಸ್ವಾಮಿ ಅವರು ಈ ರಾಜ್ಯದ ಜನರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಕೇಳಿದ್ದೀರಾ ಅಂತ ಕಿಡಿಕಾರಿದ್ರು. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ, ನಾವು ಅಧಿಕಾರದಲ್ಲಿ ಇರೋವರೆಗೂ ಗ್ಯಾರಂಟಿ ಯೋಜನೆಗಳು ಇರುತ್ತವೆ, 2028ರಲ್ಲಿಯೂ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಮೊದಲು ಈ ಸಮಾವೇಶ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮಾಡ್ತಾ ಇರೋದು ಅನ್ನೋಂಥ ಮಾತುಗಳು ಕೇಳಿಬಂತು. ಕಡೆಗೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಡಿ.ಕೆ. ಶಿವಕುಮಾರ್ ಅದರ ಆಯೋಜನೆಯನ್ನು ವಹಿಸಿಕೊಂಡಿದ್ದಾರೆ ಅಂತ ಹೇಳಲಾಯಿತು. ಇಂಥ ಅಪಸ್ವರದ ನಡುವೆಯೂ ಅದು ಜೆಡಿಎಸ್ ನಾಯಕರಿಗೆ ಸೆಡ್ಡು ಹೊಡೆಯುವಂಥ ರೀತಿಯಲ್ಲಿ ನಡೆಯಿತು ಅನ್ನೋದು ರಾಜಕೀಯವಾಗಿ ಗಮನ ಸೆಳೆಯಿತು. ಪ್ರಜ್ವಲ್ ರೇವಣ್ಣ ಬಂಧನ ಮೇ 31ನೇ ತಾರೀಕು ಆಗಿನ ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಬೆಂಗಳೂರಿನಲ್ಲಿ ಬಂಧಿಸಲಾಯಿತು. ನೂರಾರು ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಹಾಗೂ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರುವ ಆರೋಪ ಪ್ರಜ್ವಲ್ ರೇವಣ್ಣ ಮೇಲಿದೆ. ಅದರ ಬೆನ್ನಿಗೆ ಸಂಬಂಧಪಟ್ಟ ಮತ್ತೊಂದು ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಅವರ ತಂದೆ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಹಾಗೆಯೇ ಸೋದರ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರು ಅರೆಸ್ಟ್ ಆದರು. ಆದರೆ ಅವರಿಬ್ಬರಿಗೂ ಜಾಮೀನು ಸಿಕ್ಕಿದೆ. ದರ್ಶನ್ ಬಂಧನ ರೇಣುಕಾ ಸ್ವಾಮಿ ಅನ್ನುವಂತಹ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದ ನಟ ದರ್ಶನ್, ನಟಿ ಪವಿತ್ರ ಗೌಡ ಹಾಗೂ ಇತರರನ್ನ ಜೂನ್ 11ರಂದು ಪೊಲೀಸರು ಬಂಧಿಸಿದ್ರು. ಡಿಸೆಂಬರ್ 13ರಂದು ಇವರೆಲ್ಲರಿಗೂ ಹೈಕೋರ್ಟ್ ಜಾಮೀನು ನೀಡಿತು. ಎಸ್.ಎಂ. ಕೃಷ್ಣ ನಿಧನ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಡಿಸೆಂಬರ್ 10ನೇ ತಾರೀಕು ನಿಧನರಾದರು. ಅವರಿಗೆ 93 ವರ್ಷ ವಯಸ್ಸಾಗಿತ್ತು. ರಾಜ್ಯ ರಾಜಕಾರಣ ಮಾತ್ರವಲ್ಲದೆ ರಾಜ್ಯಪಾಲರಾಗಿ, ಕೇಂದ್ರ ಸಚಿವರಾಗಿ ಎಲ್ಲ ಹಂತಗಳ ಅಧಿಕಾರ ಹೊಣೆಗಾರಿಕೆಯನ್ನು ಅವರು ನಿರ್ವಹಿಸಿದ್ರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಕೃಷ್ಣ ವಿದೇಶಾಂಗ ಸಚಿವರಾಗೋವರೆಗೂ ರಾಜಕಾರಣದಲ್ಲಿ ಉನ್ನತ ಸ್ಥಾನವನ್ನು ಕಂಡವರಾಗಿದ್ದರು. 1999ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಅವರು ಅದೇ ವರ್ಷ ರಾಜ್ಯದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಮುನ್ನಡೆಸಿದ್ರು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ 132 ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೇರಿತ್ತು. ಮುಖ್ಯಮಂತ್ರಿ ಆದಾಗ ಅವರು ಮದ್ದೂರು ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ರು. ಅದರೊಂದಿಗೆ ಮಂಡ್ಯ ಜಿಲ್ಲೆಯಿಂದ ಸಿಎಂ ಆದ ಮೊದಲ ನಾಯಕ ಅನ್ನೋ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ರು. 2008ರಲ್ಲಿ ರಾಜ್ಯಪಾಲರ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಸಭೆಯನ್ನ ಪ್ರವೇಶ ಮಾಡಿದ್ರು. 2009ರಲ್ಲಿ ಮನಮೋಹನ್ ಸಿಂಗ್ ಸಂಪುಟದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಕಾರ್ಯನಿರ್ವಹಿಸಿ 2012ರಲ್ಲಿ ಆ ಹುದ್ದೆಗೆ ರಾಜೀನಾಮೆ ನೀಡಿದ್ರು. 2017ರಲ್ಲಿ ಬಿಜೆಪಿ ಸೇರ್ಪಡೆಯಾದ ಅವರು 2022ರ ಜನವರಿ 7ರಂದು ತಮ್ಮ 60 ವರ್ಷಗಳ ಸುದೀರ್ಘ ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು.